ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬೇರೆಯದ್ದೇ ಟ್ರೆಂಡ್ ಶುರುವಾಗಿದೆ. ತಮ್ಮ ಮಾಜಿ ಕ್ಯಾಪ್ಟನ್ಗೆ ಸಾರಥ್ಯವನ್ನು ನೀಡಬೇಕಿತ್ತು ಅಂತ ಅಭಿಯಾನ ಶುರು ಮಾಡಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳ ಆಸೆ ಏನಾಗಿತ್ತು? ಕ್ಯಾಪ್ಟನ್ ಬದಲಾವಣೆಯಾಗುತ್ತಾ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPL ಮೆಗಾ ಹಬ್ಬ ಮಾರ್ಚ್ 21ರಿಂದ ಆರಂಭವಾಗಲಿದೆ. ಗುರುವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನನ್ನ ಘೋಷಣೆ ಮಾಡಲಾಗಿದೆ. RCBಯ ನಾಯಕನಾಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರಾಟ್ ಕೊಹ್ಲಿಯೇ ಕ್ಯಾಪ್ಟನ್ ಆಗಬೇಕು ಎಂಬ ಟ್ರೆಂಡ್ ಶುರುವಾಗಿದೆ. ನಮ್ಮ ನಾಯಕನಾಗಿ ಕಿಂಗ್ ಕೊಹ್ಲಿ ಅವರ ಹೆಸರನ್ನೇ ಘೋಷಣೆ ಮಾಡಬೇಕು ಅಂತ ಅಭಿಮಾನಿಗಳು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದಷ್ಟು ಮೀಮ್ಸ್ಗಳು ಕೂಡ ವೈರಲ್ ಆಗ್ತಾ ಇವೆ. 2025ರ IPLಗೆ ಕಿಂಗ್ ವಿರಾಟ್ ಕೊಹ್ಲಿಯೇ ಕ್ಯಾಪ್ಟನ್ ಆಗ್ತಾರೆ ಅಂತ ಸಾಕಷ್ಟು ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು. ಆದರೆ ಅಂತಿಮವಾಗಿ ರಜತ್ ಪಾಟಿದಾರ್ ನಾಯಕರಾಗಿದ್ದಾರೆ. ಆದರೆ ನಮಗೆ ಕಿಂಗ್ ವಿರಾಟ್ ಕೊಹ್ಲಿಯೇ ಕ್ಯಾಪ್ಟನ್ ಆಗಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಮೀಮ್ಸ್ ಆಗಿ ವಿರಾಟ್ ಕೊಹ್ಲಿ ಅವರ ಫೋಟೋವನ್ನ ಪೋಸ್ಟ್ ಮಾಡಲಾಗ್ತಾ ಇದೆ. RCB ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಡೇ ಎಂಬ ಟೆಕ್ಸ್ಟ್ ಒಂದಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಇರುವ ಮೀಮ್ಸ್ ಒಂದನ್ನ ಹಂಚಿಕೊಂಡಿದ್ದಾರೆ. ಹೀಗೆ ವೆರೈಟಿ ಮೀಮ್ಸ್ಗಳು RCB ಕ್ಯಾಪ್ಟನ್ ಹ್ಯಾಶ್ಟ್ಯಾಗ್ನಲ್ಲಿ ಟ್ರೆಂಡ್ ಆಗ್ತಾ ಇವೆ. ಆದರೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದಂತ ಕಿಂಗ್ ವಿರಾಟ್ ಕೊಹ್ಲಿ RCBಯ ನೂತನ ಕ್ಯಾಪ್ಟನ್ಗೆ ವಿಶ್ ಮಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿರುವಂತ RCB ಖಾತೆಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ರಜತ್ ಪಾಟಿದಾರ್ ಅವರನ್ನ ವಿರಾಟ್ ಕೊಹ್ಲಿ ಅಭಿನಂದಿಸಿದ್ದಾರೆ. ತಮ್ಮನ್ನ ಸೇರಿದಂತೆ ತಂಡವನ್ನ ಮುನ್ನಡೆಸೋಕೆ ಪಾಟಿದಾರ್ ಅರ್ಹರಾಗಿದ್ದಾರೆ. ಫ್ರಾಂಚೈಸಿಯಲ್ಲಿ ನೀವು ಬೆಳೆದ ರೀತಿ ಮತ್ತು ನಿಮ್ಮ ಪ್ರದರ್ಶನದಿಂದಾಗಿ ನೀವು ನಿಜಕ್ಕೂ ಕೂಡ RCBಯ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದೀರಿ. ದೇಶದಾದ್ಯಂತ ಇರುವ ಅಭಿಮಾನಿಗಳು ನಿಮ್ಮ ಆಟವನ್ನ ನೋಡೋಕೆ ತುಂಬಾನೇ ಸಂತೋಷ ಪಡ್ತಾರೆ. ತಂಡದ ಇತರ ಸದಸ್ಯರು ನಿಮ್ಮ ಹಿಂದೆಯೇ ಇರ್ತಾರೆ ಮತ್ತು ನಿಮಗೆ ನಮ್ಮೆಲ್ಲರ ಬೆಂಬಲವಿದೆ ಎಂದಿದ್ದಾರೆ. ಈ ಮೂಲಕ ರಜತ್ ಕ್ಯಾಪ್ಟನ್ಸಿಗೆ ಬಹುಪರಾಕ್ ಎಂದಿದ್ದಾರೆ. Rajat, firstly, I want to congratulate you, wish you all the very best, and to tell you that the way you have grown in this franchise and the way you have performed, you have really made a place in the hearts of all the fans of RCB all over India. ಇನ್ನು RCB ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತ ರಜತ್ ಪಾಟಿದಾರ್ಗೆ ಮಾಜಿ ನಾಯಕ ಫಾಫ್ ಡು ಪ್ಲೆಸಿಸ್ ಕೂಡ ವಿಶ್ ಮಾಡಿದ್ದಾರೆ. ಅಧಿಕೃತವಾಗಿ ನಾನು ಜವಾಬ್ದಾರಿಯನ್ನು ನಿಮಗೆ ಹಸ್ತಾಂತರ ಮಾಡ್ತಿದ್ದೇನೆ. RCBಗೆ ನಾಯಕನಾಗಿರುವುದು ನಿಜಕ್ಕೂ ಕೂಡ ವಿಶೇಷ. ಕ್ಯಾಪ್ಟನ್ ಆಗೋಕೆ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನಾಯಕತ್ವದ ನೊಗವನ್ನ ಹೊರತಾ ಇದ್ದೀರಿ. ಚೆನ್ನಾಗಿ ಆಡೋದನ್ನ ಮಾತ್ರ ಮರಿಬೇಡಿ. ಸಿಕ್ಸರ್ಗಳನ್ನ ಬಾರಿಸ್ತಲೇ ಇರಿ ಅಂತ ಶುಭ ಹಾರೈಸಿದ್ದಾರೆ. ಇನ್ನು 2022ರಿಂದ ಫಾಫ್ ಡು ಪ್ಲೆಸಿಸ್ ಅವರು RCBಯ ನಾಯಕನಾಗಿ 3 ವರ್ಷಗಳ ಕಾಲ ತಂಡವನ್ನ ಮುನ್ನಡೆಸಿದ್ರು. RCB ಫ್ಯಾನ್ಸ್ಗೆ ಧನ್ಯವಾದ ಹೇಳಿ ಭಾವುಕರಾದ ರಜತ್. ಇನ್ನು RCB ಕ್ಯಾಪ್ಟನ್ ಆಗಿರುವಂತ ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ ಆದ ಮೇಲೆ ತಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಅದೇ ವಿಡಿಯೋವನ್ನ RCB ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ತಮಗೆ ಕ್ಯಾಪ್ಟನ್ಸಿ ಸಿಕ್ಕಿರೋ ಖುಷಿಯಲ್ಲಿ ಮಾತನಾಡಿದ್ದಾರೆ ಪಾಟಿದಾರ್. ಹಾಯ್, ನಾನು ನಿಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್. ಅನೇಕ ಲೆಜೆಂಡರ್ಸ್ RCB ತಂಡವನ್ನ ಮುನ್ನಡೆಸಿದ್ದಾರೆ. ಈಗ ನಾನು ಕ್ಯಾಪ್ಟನ್ ಆಗಿರೋದಕ್ಕೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ನನ್ನ ಕ್ಯಾಪ್ಟನ್ಸಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ಏನು ಬೇಕು ಏನು ಬೇಡ ಅನ್ನೋದನ್ನ ಅರ್ಥ ಮಾಡಿಕೊಳ್ತೇನೆ. ಭಾವನೆಗಳನ್ನ ಹೆಚ್ಚಾಗಿ ವ್ಯಕ್ತಪಡಿಸೋದಿಲ್ಲ. ಹಾಗಂತ ಒತ್ತಡದ ಸಂದರ್ಭಗಳಲ್ಲಿ ಭಯಪಡಲ್ಲ. ಇದೇ ನನ್ನ ಶಕ್ತಿ ಎಂದಿದ್ದಾರೆ. ಹಾಗೆ ಕಳೆದ 3-4 ವರ್ಷಗಳಿಂದ RCB ಅಭಿಮಾನಿಗಳು ಸಾಕಷ್ಟು ಪ್ರೀತಿ ಬೆಂಬಲ ನೀಡಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿರ್ತೇನೆ. RCB ಪರ ಆಡಲು ನಾನು ಅದೃಷ್ಟಶಾಲಿ. RCB ಸೇರಿದ ಮೇಲೆ ನನಗೆ ತುಂಬಾನೇ ಒಳ್ಳೆಯದಾಗಿದೆ. RCBಗೆ ಧನ್ಯವಾದ ಎಂದು ಹೇಳಿ ಭಾವುಕರಾಗಿದ್ದಾರೆ. A lot of legends have captained RCB and I feel honored that they have chosen me this year. My way of captaincy is slightly different. I'm more quiet, calm, and at the same time I'm aware of the situations, what is needed and what is not needed. I don't express much and I don't really panic in the pressure situations, and I think this is my strength. There are a lot of experienced leaders in the group of Indians and overseas as well, so I think their inputs will definitely help me in my leadership role. I'm very grateful that RCB fans has shown me so much love and support from the last 3-4 years. I think I'm blessed that I play for RCB. ಸದ್ಯ ಅಳೆದು ತೂಗಿ ನಾಯಕನ ಘೋಷಣೆಯಾಗಿದೆ. ಈ ಮೊದಲು ವಿರಾಟ್ ಕೊಹ್ಲಿಯ ಜೊತೆಗೆ ಭುವನೇಶ್ವರ್ ಕುಮಾರ್, ಕೃನಾಲ್ ಪಾಂಡ್ಯ ಹಾಗೆ ರಜತ್ ಪಾಟಿದಾರ್ ಅವರ ಹೆಸರುಗಳು ಮುಂಚೂಣಿಯಲ್ಲಿದ್ವು.
ಅಂತಿಮವಾಗಿ ಚಾಲೆಂಜರ್ಸ್ ತಂಡದ ಫ್ರಾಂಚೈಸಿ ರಜತ್ ಪಾಟಿದಾರ್ ಅವರಿಗೆ ಮಣೆ ಹಾಕಿದೆ. ನಮಸ್ಕಾರ.